ರಾಜ್ಯದ ಜನರಿಗೆ ಜಾನುವಾರುಗಳಿಗೆ ಕುಡಿಯೋದಕ್ಕೂ ನೀರಿಲ್ಲದೆ ಕಾವೇರಿಯ ಕಿಚ್ಚು ಕರ್ನಾಟಕದಲ್ಲಿ ಕಾವೇರಿತ್ತು ಸದ್ಯದ ಮಟ್ಟಿಗೆ. ಕಾವೇರಿ ಸಂಕಷ್ಟದಿಂದ ನಮ್ಮ ಕರ್ನಾಟಕ ಜೊತೆಗೆ ಸರ್ಕಾರ ಎರಡೂ ಪಾರಾದಂತ ಕಾಣಿಸ್ತಾ ಇದೆ. ತಮಿಳುನಾಡು ಕೇಳಿದ್ದು 3,500 ಕ್ಯೂಸೆಕ್, ಕಬಿನಿಯಿಂದ ನಿನ್ನೆ ಒಂದೇ ದಿನಕ್ಕೆ ಹರಿದಿದ್ದು 30,000 ಕ್ಯೂಸೆಕ್, 10 ಪಟ್ಟು ಜಾಸ್ತಿ ಹರಿದಿದೆ. ಸದ್ಯ 9,958 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಬಿಡುಗಡೆಯಾಗಿದೆ. ತಮಿಳುನಾಡಿಗೆ ಕಬಿನಿಯಿಂದ ನೇರವಾಗಿ ನೀರು ಬಿಡುಗಡೆ ಮಾಡಲಾಗಿದೆ. ಕಬಿನಿ ಜಲಾಶಯ ಭರ್ತಿಯಾದ ಹಿನ್ನೆಲೆ ನೀರು ಬಿಡುಗಡೆಯಾಗಿರುವುದು. ತಮಿಳುನಾಡಿಗೆ ನೀರು ಹರಿಸಿ ಸಂಕಷ್ಟದ ಸೂತ್ರ ಪಾಲನೆ ಮಾಡಲಾಗಿದೆ. ವಯನಾಡಿನಲ್ಲಿ ಮಳೆ ಹಿನ್ನೆಲೆ ಕಬಿನಿಗೆ ಹೆಚ್ಚಿದ ಒಳಹರಿವು. ಕಬಿನಿ ಜಲಾಶಯ ತುಂಬೋದಕ್ಕೆ ಕೇವಲ 1 ಅಡಿ ಅಷ್ಟೇ ಬಾಕಿ ಇದೆ. ಕಬಿನಿಯಿಂದ ನಿಟ್ಟುಸಿರು ಬಿಟ್ಟ ಕಾವೇರಿ ಕೊಳ್ಳದ ರೈತರು ಎಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಯಾಗಿತ್ತು ನಮ್ಮೆಲ್ಲರೂ ಗೊತ್ತಿದೆ. ಹೇಳಬೇಕಂದ್ರೆ ಕರ್ನಾಟಕವನ್ನ ಬಂದ್ ಮಾಡುವ ಹಂತಕ್ಕೂ ಕೂಡ ತಲುಪಿತ್ತು. ಪ್ರತಿದಿನವೂ ಕೂಡ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನ ಬಿಟ್ಕೊಡ್ಬೇಕು ತಮಿಳುನಾಡಿಗೆ. ಕುವಾಯಿರು ಅನ್ನುವಂತ ಬೆಳೆಯನ್ನ ಬೆಳೀತಿದ್ದಾರೆ, ರೈತರು ಪರದಾಡ್ತಿದ್ದಾರೆ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ರಾಜ್ಯದಲ್ಲಿ ಉತ್ತಮ ಮಳೆ ಆಗ್ತದೆ, ಜೊತೆಗೆ ಕೇರಳದ ವಯನಾಡ್ನಲ್ಲಿ ಆಗ್ತಾ ಇರುವಂತಹ ಮಳೆ, ಆ ಎಫೆಕ್ಟ್ ಈಗ ಕಬಿನಿ ಜಲಾಶಯ ಸೇರಿದಂತೆ ಕೊಡಗಿನಲ್ಲಿ ಸುರಿತಾ ಇರುವಂತಹ ಹಾರಂಗಿ ಡ್ಯಾಮ್ ಕೂಡ ಸಂಪೂರ್ಣವಾಗಿ ಭರ್ತಿಯಾಗುವಂಥ ಸ್ಟೇಜ್ನಲ್ಲಿದೆ. ಇದೇ ರೀತಿ ಒಂದು 2-3 ದಿನ ಮಳೆ ಆದರೆ ಹೇಳಬೇಕಂದ್ರೆ ಕರ್ನಾಟಕಕ್ಕೆ ಈವನ್ ತಮಿಳುನಾಡಿಗೂ ಕೂಡ ಮಳೆ ಸಾಧ್ಯತೆ ಇದೆ. ಮೊದಲೇ ಒಂದಷ್ಟು ವಿಶ್ಲೇಷಣೆ ಮಾಡಿರೋದು ಹವಾಮಾನ ಇಲಾಖೆಯಿಂದ. ಈಶಾನ್ಯ ಮಾರುತ ಬರುತ್ತೆ ತಮಿಳುನಾಡಿಗೆ, ಅಲ್ಲಾದರೂ ಮಳೆ ಆಗುತ್ತೆ. ಬಟ್ ಕರ್ನಾಟಕದಲ್ಲಿ ಇಲ್ಲ, ಕುಡಿಯೋದಕ್ಕೂ ನೀರಿಲ್ಲ, ಜಾನುವಾರುಗಳಿಗೂ ಕೂಡ ಕುಡಿಯೋದಕ್ಕೆ ನೀರಿಲ್ಲ. ಎಷ್ಟೋ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು. ಅದಾದ ನಂತರದಲ್ಲಿ ಕೆಲವು ಜಿಲ್ಲೆಗಳಂತೂ ಮೋಡ ಬಿತ್ತನೆ ಕಾರ್ಯ ಆಯಿತು. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಅಂತೂ ಕೆಲವೊಂದಷ್ಟು ಹೆಕ್ಟರ್ಗಳು, ಲಕ್ಷಾಂತರ ಹೆಕ್ಟರ್ಗಳಲ್ಲಿ ಕೂಡ ಜಮೀನಿನ ಕೆಲಸಗಳಾಗಿರಲಿಲ್ಲ. ಸದ್ಯದ ಮಟ್ಟಿಗೆ ಈಗ ಕಬಿನಿಯಿಂದ ಒಂದೇ ದಿನಕ್ಕೆ 30,000 ಕ್ಯೂಸೆಕ್ ನೀರು, ಅಂದರೆ 3,000 ಕೇಳಿದ್ರು. CWMA ಹಾಗೆ CWRC ಮೀಟಿಂಗ್ನಲ್ಲೂ ಕೂಡ ಅದೇ ರೀತಿ ಕರಾರಾಗಿತ್ತು, ಆದೇಶ ಹೊರಡಿಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕೂಡ ರೈತರು ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಬಟ್ ಈಗ ವರುಣದೇವ ಕೃಪೆಯನ್ನು ತೋರಿದ್ದಾನೆ, ರಾಜ್ಯದಲ್ಲಿ ಉತ್ತಮ ರೀತಿಯ ಮಳೆ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಸದ್ಯದ ಮಟ್ಟಿಗೆ ಈಗ ಮೈಸೂರಿನಲ್ಲಾಗಿರಲಿ ಅಥವಾ ಕೊಡಗಿನಲ್ಲಿ ಮಳೆ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೇರಳಂನಲ್ಲಿ ಸುರಿದಂತ ನಿರಂತರ ಮಳೆಗೆ ಜಲಾಶಯ ಭರ್ತಿ ಆಗ್ತಾ ಇದೆ. ಈ ಎಲ್ಲ ಸಮಸ್ಯೆ ಇತ್ತಲ್ಲ ಬೆಳೆ ಬೆಳೆಯೋದಕ್ಕೆ, ಅದೆಲ್ಲವೂ ನಿವಾರಣೆ ಆಗಬಹುದಾ? ಇನ್ನು ಮಳೆಯನ್ನ ನಿರೀಕ್ಷೆ ಮಾಡಬಹುದಾ ರೈತರು ಅಂತ? ದಯನಾ, ಕಳೆದ 2 ದಿನಗಳಿಂದ ಕೂಡ ಕೇರಳ ವಯನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆಚ್ಚಿಕೋಟೆ ತಾಲೂಕಿನಲ್ಲಿರುವಂತಹ ಕಬಿನಿ ಜಲಾಶಯ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಡ್ಯಾಮ್ನ ಹಿತದೃಷ್ಟಿಯಿಂದಾಗಿ ಸುಮಾರು 9,000 ಕ್ಯೂಸೆಕ್ಸ್ ಅನ್ನ ಇಂದು ಮುಂಜಾನೆಯಿಂದಲೂ ಕೂಡ ಹೊರಬಿಡಲಾಗ್ತಾ ಇರುವಂತದ್ದು. ನಿನ್ನೆಯಿಂದಲೂ ಕೂಡ 15,000 ಕ್ಯೂಸೆಕ್ ಮತ್ತು 25,000 ಕ್ಯೂಸೆಕ್ ಏರಿಕೆಯಾದಂತಹ ಹಿನ್ನೆಲೆಯಲ್ಲಿ ರಾತ್ರಿ 25,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿತ್ತು. ನಂತರ ಆ ಒಂದು ಒಳಹರಿವು ಕಡಿಮೆಯಾದಂತಹ ಹಿನ್ನೆಲೆಯಲ್ಲಿ ಇಂದು 9,998 ಕ್ಯೂಸೆಕ್ ನೀರನ್ನ ಹೊರಬಿಟ್ಟಿರುವಂತದ್ದು. ಆದ್ರೆ ಕೊಡಗು ಭಾಗದಲ್ಲೂ ಕೂಡ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಕಾವೇರಿ ಕಣಿವೆಯಲ್ಲಿ ಕೂಡ ಉತ್ತಮ ಮಳೆ ಆಗ್ತಾ ಇರೋದ್ರಿಂದಾಗಿ ಕೂಡ ಹಾರಂಗಿ ಜಲಾಶಯ ಕೂಡ ಭರ್ತಿಯಾಗಿರುವಂತದ್ದು. ಅಲ್ಲಿಂದ ನೇರವಾಗಿ ಬಂದಂತಹ ನೀರು ಕೆಆರ್ಎಸ್ ಅಣೆಕಟ್ಟಿಗೆ ಬರುವಂತಹ ಹಿನ್ನೆಲೆಯಲ್ಲಿ ಕೆಆರ್ಎಸ್ ನಲ್ಲಿ ಹಿನ್ನೀರಿನಲ್ಲಿ ಒಂದು ರೈತರಿಗೆ ಒಂದು ಮಂದಹಾಸ ಮೂಡಿದೆ ಅಂತ ಹೇಳ್ಬೋದು. ಒಂದು ಭಾಗದಲ್ಲಿ ಕಬಿನಿ ಜಲಾಶಯವನ್ನ ನಂಬಿಕೊಂಡು ಕೃಷಿ ಮಾಡ್ತಿದ್ದಂತ ರೈತರಲ್ಲಿ ಎಲ್ಲೋ ಒಂದ್ ಕಡೆ ಖುಷಿ ತಂದಿದೆ ಅಂತ ಹೇಳ್ಬೋದು. ಅದಲ್ಲದೆ ಪ್ರಮುಖವಾಗಿ ಕಾವೇರಿ ಗಲಾಟೆ ಕಿಚ್ಚು ಏನಿತ್ತು ಅದಕ್ಕೆ ಒಂದು ಮಳೆ ಹೆಚ್ಚಾಗಿ ಮತ್ತೆ ಜಲಾಶಯಗಳು ಭರ್ತಿ ಆಗ್ತಿರುವಂತದ್ದು ಎಲ್ಲೋ ಒಂದ್ ಕಡೆ ರೈತರ ಕಿಚ್ಚನ್ನ ಒಂದು ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಮಳೆ ಆಗ್ತಾ ಇದೆ. ರೈತರು ಈಗ ಬಿತ್ತನೆ ಬೀಜಗಳನ್ನ ರೆಡಿ ಮಾಡ್ಕೊಂಡಿದ್ರು, ಹೊಲ ಗದ್ದೆಗಳನ್ನ ರೆಡಿ ಮಾಡ್ಕೊಂಡಿದ್ರು. ಈಗ ಉತ್ತಮವಾಗಿ ಮಳೆ ಆಗ್ತಾ ಇದೆ, ನದಿಗಳಿಗೆ ನೀರನ್ನ ಬಿಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನದಿಯ ಪಾತ್ರದಲ್ಲಿರುವಂತಹ ಒಂದು ರೈತರು ಕೃಷಿ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಟ್ಟಿರುವಂತದ್ದು. ಕೊಡಗು ಭಾಗ ಆಗಿರ್ಬೋದು, ಕೇರಳ ವಯನಾಡು ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಕಾರಣದಿಂದಾಗಿ ಕೂಡ ಒಂದು ಭಾಗದಲ್ಲಿ ಕೆಆರ್ಎಸ್ ಅಣೆಕಟ್ಟಿಗೆ ನೀರು ಜಾಸ್ತಿ ಆಗುತ್ತೆ, ಮತ್ತೆ ತಮಿಳುನಾಡಿಗೆ ಬಿಡಬೇಕಾದಂತಹ ನೀರನ್ನು ಕೂಡ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಪ್ರಮುಖವಾಗಿ ರೈತರು ಅಂದ್ರೆ ವರ್ಷದ ಬೆಳೆಯನ್ನು ನಂಬಿಕೊಂಡು ಜೀವನ ಮಾಡ್ತಿದ್ದಂತ ರೈತರಿಗೆ ಈ ಉತ್ತಮವಾಗಿ ಮಳೆ ಆಗ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಆಶಾದಾಯಕವಾಗಿರುವಂತದ್ದು. ಡಯಾನಾ, ಡೀಟೇಲ್ಸ್ಗಾಗಿ